ಅಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಗಳು ನಿಲ್ಲಬೇಕು ಅಂತ ಅಥವಾ ಕಂಟಿನ್ಯೂ ಮಾಡಬೇಕು ಅಂತ? ಅವರು ಚುನಾವಣೆ ಗೆದ್ದಿರೋದು ಗ್ಯಾರಂಟಿ ಮೇಲೆ. ಅದು ಸಾಮಾನ್ಯವಾಗಿ ಸಾರ್ವಜನಿಕರ ಒಂದು ದೃಷ್ಟಿಯಿಂದ ಅದು ಕಂಟಿನ್ಯೂ ಆಗಬೇಕು. ಅದರ ತೀರ್ಮಾನ ಅವರು ಅದರಲ್ಲಿ 100 ಕೊಡಲೇಬೇಕು. ನಮ್ಮ ದೇವರಾಜ ಮಾರ್ಕೆಟ್ ಇರ್ಬೋದು, ಲ್ಯಾಂಡ್ ಝೋನ್ ಇರ್ಬೋದು, ಮೈಸೂರು ಒಂದು ಹೆರಿಟೇಜ್ ಸಿಟಿಯಾಗಿ ನಾವು ಗುರುತಿಸಿ ಅದಕ್ಕೆ ಏನೇನು ಪ್ರೋತ್ಸಾಹವನ್ನು ಕೊಡಬೇಕು ಆಗಲೇ ನಾವು ಮಾಡ್ತೀವಿ. ನಾನು ಆಗಲೇ ಹೇಳಿದ್ದೀನಿ, ಅಲ್ಲಿ ಡೆಮೊಲಿಷನ್ ಅವಶ್ಯಕತೆ ಇಲ್ಲ. ನಾವು ಅದರ ಸಂರಕ್ಷಣೆಗಾಗಿ ನಿಂತಿರ್ತೀವಿ, ಕೆಲಸವನ್ನು ಮಾಡ್ತೀವಿ. ವೇಗವಾಗಿ ಪರಿಹಾರ ತರುವಂಥದ್ದು ಪ್ರಯತ್ನ ಮಾಡ್ತೀವಿ. ನಾನು ಆಗಲೇ ಹೇಳಿದ್ದೀನಿ, ಅದರ ಅವಶ್ಯಕತೆ ಇಲ್ಲ. ಚಾಮುಂಡಿ ಬೆಟ್ಟ ಮೊದಲನೇದಾಗಿ ಒಂದು ಧಾರ್ಮಿಕ ಸ್ಥಳ. ಆ ಧಾರ್ಮಿಕ ಸ್ಥಳಕ್ಕೆ ಅದರ ಒಂದು ಕಾಳಜಿ ಇಟ್ಕೊಂಡು, ಎರಡನೇದು ನಮ್ಮ ಪರಿಸರ, ಅಲ್ಲಿ ಅದಕ್ಕೆ ಏನೊಂದು ಕಾಳಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ. ಅದರ ಸಂರಕ್ಷಣೆ ಮಾಡ್ತಾ ಅದರ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ. ಆಗಲೇ ನಾನು ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ನಾನು ಇಲ್ಲಿ DC ಅವರು ಇರ್ಬೋದು, ಆಡಳಿತ ಇರ್ಬೋದು, ಅವ್ರಿಗೆ ಸಭೆಯನ್ನು ಕರೆದಿದ್ದೀನಿ. ಅವ್ರು ಯಾವಾಗ ಅನುಕೂಲ ಆಗುತ್ತೋ ಅವರು ಸಭೆಯನ್ನು ಏರ್ಪಡಿಸ್ತಾರೆ. ನಂತರ ನಾವು ಏನು ಮಿಕ್ಕಿದೆ ಕೆಲಸ ಅದನ್ನು ಕೂಡ ನಾವು ನಮ್ಮ ಗಮನಕ್ಕೆ ಬರುತ್ತೆ. ನಮ್ಮದೇ ಆದ ಯೋಜನೆಗಳು ಏನೇನು ಕೆಲಸಗಳು ಮಾಡಬೇಕು ಅಂತಲೂ ಕೂಡ ಅವ್ರ ಜೊತೆ ಹಂಚ್ಕೋತೀವಿ. ನಂತರ ನಾವು ಒಂದೊಂದಾಗಿ ನಾವು ಆದಷ್ಟು ವೇಗವಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇವಾಗ ಸಾಯಂಕಾಲ 3 ಗಂಟೆಯಿಂದನೇ ನಾವು ನರಸಿಂಹರಾಜದಿಂದ ಶುರು ಮಾಡಿ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಜನರು ತಮ್ಮ ಮನವಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಆಗಲೇ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಲ್ಲಿಸಿದ್ದಾರೆ. ಅದನ್ನು ಕೂಡ ನಾವು ಏನೇನು ಪರಿಹಾರ ಕೊಡ್ಬೋದು ಅಂತ ನಾವು ತೀರ್ಮಾನ ತಗೊಂಡು ಮುಂದುವರಿತೀವಿ. ಇಲ್ಲಿ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ. ಪಾರಂಪರ್ಯ ಸಂರಕ್ಷಣೆಯಲ್ಲಿ ನಾವು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ 2 ಕ್ಷೇತ್ರದಲ್ಲೂ ಕೂಡ ಭಾಳ ಹೆಚ್ಚಾಗಿ ನಾವು ಕೃಷಿ ಕ್ಷೇತ್ರದ ಮೇಲೆ ಅವಲಂಬನೆ ಮಾಡ್ತೀವಿ. ಅದಕ್ಕೂ ಕೂಡ ಒಂದು ಒತ್ತನ್ನು ಕೊಡ್ತಾ ನಾವು ಕೆಲಸವನ್ನು ಮಾಡ್ತೀವಿ. ಸವಾಲುಗಳು ಅಂತ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ. ಅದು ವೆಲ್ಕಮ್ ಇಟ್. ಆದರೂ ಸಹ ಒಂದು ದೊಡ್ಡ ಕ್ಷೇತ್ರ, ಪ್ರತಿಯೊಬ್ಬರನ್ನು ಭೇಟಿ ಆಗೋದು ಒಂದಷ್ಟು ಸಮಯ ತಗೊಳ್ಳುತ್ತೆ. ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಾನು ಎಲ್ಲರಿಗೂ ನನ್ನ ಇದು ಧ್ವನಿಯನ್ನು ಮುಗಿಸುವಂಥದ್ದು ಕೆಲಸವನ್ನು ಮಾಡ್ತೀನಿ ಅಂತ ನಾನು ಕೂಡ ಹೇಳ್ತೀನಿ. ಆಗಲೇ ಮೈಸೂರಲ್ಲಿ ನಮ್ಮ ಕೈಗಾರಿಕೆಗೋಸ್ಕರ ಆದಷ್ಟು ಲೇಔಟ್ಗಳು ಮತ್ತು ಇಂಡಸ್ಟ್ರಿಯಲ್ ಪಾರ್ಕನ್ನು ಕೂಡ ಗುರುತಿಸಿದೆ. ಅದಕ್ಕೂ ನಾವು ಕೂಡ ಒಂದು ಒತ್ತನ್ನು ಕೊಡಬೇಕಾಗಿದೆ. ರೈಲ್ವೆದು ಕೂಡ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ. ಅದೆಲ್ಲನೂ ನಾವು ಪರಿಗಣಿಸಿ ನಾವು ಮುಂದುವರಿತೀವಿ. ಅದು ನಿಜ, 2010ರಿಂದ ಇಲ್ಲಿ ಯಾವುದೇ ರೀತಿ ಅದು ಪ್ರೋತ್ಸಾಹವನ್ನು ಏನೂ ಇರಲಿಲ್ಲ. ಮತ್ತು ಆವಾಗ ಇದ್ದಿದ್ದು 5 ಫ್ಲೈಟು ಇವಾಗ ಬರೀ 1 ಆಗಿದೆ. ಅದಕ್ಕೆ ನಾವು ದೊಡ್ಡ ಒತ್ತನ್ನು ಕೊಡಲೇಬೇಕಾಗಿದೆ. ಭಾಳ ಮುಖ್ಯ. ಪ್ರವಾಸೋದ್ಯಮ ಇರ್ಬೋದು, ಕೈಗಾರಿಕೆ ಇರ್ಬೋದು, IT ಇರ್ಬೋದು, ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಪ್ರಮೋಷನ್ ಕೊಡಬೇಕಂದ್ರೆ ಅಲ್ಲಿ ಅದು ಶುರು ಆಗೋದು. ಅದಕ್ಕಾಗಿ ಅದು ಆದಷ್ಟು ವೇಗವಾಗಿ ಅಲ್ಲಿ ಒಂದು ಪರಿಹಾರ ತರುವಂಥದ್ದು ಪ್ರಯತ್ನ ಮಾಡ್ತೀವಿ. ಎಲ್ಲರನ್ನೂ ಭೇಟಿ ಮಾಡುವಂಥದ್ದು ಪ್ರಯತ್ನ ಮಾಡ್ತೀವಿ. ನಮ್ಮ ಕೆಲಸ ನಾವು ಮುಂದುವರಿತೀವಿ. ನಮ್ಮ ಕೆಲಸದ ಮೇಲೆ ನಮ್ಮ ದೃಷ್ಟಿ ಇಟ್ಕೊಂಡಿದ್ದೀವಿ. ಯಾವಾಗ ಸಂದರ್ಭ ಸೂಕ್ತನೋ ನಾವು ಎಲ್ಲರನ್ನೂ ಭೇಟಿ ಮಾಡ್ಕೊಂಡು ಮುಂದುವರಿತೀವಿ.